ಧನುಸ್ಸು ರಾಶಿ ಸರ್ಕಾರಿ ನೌಕರರಿಗೆ ಒಂದಷ್ಟು ಸಿಹಿ ಸುದ್ದಿ ಸಿಗ್ತಕ್ಕಂತಹ ಸೂಚನೆಗಳು ಕಾಣ್ತಾ ಇದೆ. ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಏನೇ ಇದ್ರೂ ಕೂಡ ಅದಕ್ಕೆ ಪೂರಕವಾದಂತಹ ಅಂಶ ನಿಮ್ಮ ಪಾಲಿಗೆ ಸಿಕ್ಕದು. ಇದರಿಂದ ಜಯಸಾಧನೆ ಆಗುವಂತಹ ಸೂಚನೆಗಳಿದೆ. ಹಾಗಂತ ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನ ಇಲ್ಲದೆ ಇದು ಯಾವುದೂ ಕೂಡ ನಡೆಯುವಂಥದ್ದಲ್ಲ. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮಗೆ ವಸ್ತು ರೂಪದಲ್ಲಾಗಲಿ, ದ್ರವ್ಯ ರೂಪದಲ್ಲಾಗಲಿ, ಹಣದ ರೂಪದಲ್ಲಾಗಲಿ ಹೇಗೆ ಬೇಕಾದರೂ ಕೂಡ ಸಿಕ್ಕಬಹುದು. ಅದು ಒಟ್ಟಾರೆ ನಿಮ್ಮನ್ನ ಸೇರ್ತಕ್ಕಂಥದ್ದಾಗತ್ತೆ. ಹಳದಿ ಬಟ್ಟೆಯನ್ನ ಧಾರಣೆ ಮಾಡಿ ಪ್ರಯಾಣವನ್ನ ಮಾಡಿ ನಿಮಗೆ ಶುಭವಾಗ್ತಕ್ಕಂಥದ್ದು. ಇದಕ್ಕೆ ಕಾರಣ ಧನುಸ್ಸು ರಾಶಿಗೆ ಗುರುಗ್ರಹ ಅಧಿಪತಿ, ಗುರುವಿಗೆ ಪ್ರಿಯವಾದಂತಹ ಬಣ್ಣ ಹಳದಿ ಬಟ್ಟೆ. ಈ ಸೂಕ್ಷ್ಮಗಳನ್ನ ಅರಿತು ಆ ವಿಚಾರವನ್ನ ಮನಸ್ಸಿಗೆ ತಂದುಕೊಂಡು ನೀವು ಮುಂದುವರೆದ್ರೆ ಒಂದಷ್ಟು ಶುಭ ಲಾಭಗಳನ್ನ ಕಾಣಬಹುದು. ಮಕ್ಕಳಿಗೆ ಮಧ್ಯಾಹ್ನದ ನಂತರದಲ್ಲಿ ಕಿರಿಕಿರಿ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಆಯಾ ವಯಸ್ಸಿಗನುಗುಣವಾದಂತಹ ಸಮಸ್ಯೆಗಳು, ಕಷ್ಟ ಕಾರ್ಪಣ್ಯಗಳು ಬರ್ತಕ್ಕಂಥದ್ದು. ಅಲುಪ್ತ ಶಕ್ತಿಯನ್ನ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡಿ ಶುಭವಾಗಿ. ಮಕರ ರಾಶಿ ಸ್ನೇಹಿತರು, ಬಂಧುಗಳ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳವಾಗ್ತಕ್ಕಂತಹ ಸಾಧ್ಯತೆ ಇದೆ. ವಿಷಯ ಏನು ಅಂತ ಹೇಳಿ ವಿಚಾರ ಮಾಡಿದ್ರೆ ಏನೂ ಇರೋದಿಲ್ಲ, ಆದರೆ ಯಾವುದೋ ವಿಷಯ ಮುನ್ನೆಲೆಗೆ ಬರುತ್ತೆ, ಜಗಳಕ್ಕೆ ಕಾರಣವಾಗುತ್ತೆ. ರಾಜಕಾರಣಿಗಳಿಗೆ ಹಿನ್ನಡೆಯಾಗ್ತಕ್ಕಂತಹ ದಿವಸ. ನಿಮ್ಮ ಕ್ಷೇತ್ರದಲ್ಲಿ ಅವಮಾನವೋ ಹಿನ್ನಡೆಯೋ ನಿಮಗೆ ಈ ದಿವಸ ಆಗುವಂಥದ್ದು. ಮನಸ್ಸಿನ ಉದ್ವೇಗಗಳನ್ನೆಲ್ಲ ದೂರ ಮಾಡಿ ಪ್ರಶಾಂತವಾದಂತಹ ವಾತಾವರಣದಿಂದ, ಪ್ರಶಾಂತವಾದಂತಹ ಮನಸ್ಸಿನಿಂದ ನಿಮ್ಮ ಕರ್ತವ್ಯವನ್ನ ಪೂರೈಸಿ ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದು. ಮಹಿಳೆಯರಿಗೆ ಸಿಹಿ ಸುದ್ದಿ ಸಿಕ್ಕುವಂತಹ ಸಂದರ್ಭ. ಆದರೆ ದಿನದ ಕೊನೆಯಲ್ಲಿ ರಾತ್ರಿಯ ಹೊತ್ತಿಗೆ ಯಾವುದೋ ಮರಣದ ವಾರ್ತೆಯನ್ನ, ದುರ್ವಾರ್ತೆಯನ್ನ ಕೇಳಿ ಮನಸ್ಸಿಗೆ ತುಂಬಾ ನೋವಾಗ್ತಕ್ಕಂಥದ್ದು. ಆ ವಿಷಯ ಮನಸ್ಸಿನ ಮೇಲೆ ತುಂಬಾ ದೊಡ್ಡ ಪರಿಣಾಮವನ್ನ, ಪ್ರಭಾವವನ್ನ ಬೀರ್ತಕ್ಕಂಥದ್ದಾಗತ್ತೆ. ಆರೋಗ್ಯ ಸರಿಯಾಗಿಲ್ಲದೆ ಇರತಕ್ಕಂತಹ ವ್ಯಕ್ತಿಗಳಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನ ಮಾಡಿ ಪುಣ್ಯ ಸಂಚಯವನ್ನ ಮಾಡಿಕೊಳ್ಳಿ ಶುಭವಾಗಿ. ಕುಂಭರಾಶಿ ರಾಜಕೀಯ ವ್ಯಕ್ತಿಗಳಿಗೆ, ರಾಜಕಾರಣಿಗಳಿಗೆ, ರಾಜಕೀಯ ವ್ಯಕ್ತಿಗಳ ಸಂಪರ್ಕ ಇರತಕ್ಕಂಥವ್ರಿಗೆ ಒಳ್ಳೆಯದಾಗ್ತಕ್ಕಂತಹ ದಿವಸ ಇದು. ಕುಂಭರಾಶಿಯ ಶಿಕ್ಷಕರು ಅಪವಾದವನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಕೆಲವರಿಗೆ ಜಾತಕ ರೀತಿಯ ಒಳ್ಳೆಯ ಸಮಯ ಇದೆ ಅನ್ನೋದಾದ್ರೆ ನಿಮ್ಮದಲ್ಲದೇ ಇರತಕ್ಕಂತಹ ತಪ್ಪನ್ನ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬೇಕಾಗತ್ತೆ. ಇನ್ನು ಕೆಲವರು ನೇರವಾಗಿ ತಪ್ಪನ್ನ ಮಾಡಿ ಅಪವಾದವನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ. ಮನಸ್ಸಿಗೆ ತುಂಬಾ ಕಿರಿಕಿರಿ ಆಗತ್ತೆ. ಆದರೆ ತಪ್ಪು ನಡೆಯುವ ಮುಂಚಿತವಾಗಿ ಅದು ನಿಮ್ಮ ಗಮನಕ್ಕೆ ಬಂದ್ರೆ ಬಹಳ ಒಳ್ಳೆಯದು ಅನ್ನುವಂಥದ್ದು. ತಾಳ್ಮೆಯಿಂದ ವರ್ತಿಸಬೇಕಾದಂತಹದ್ದು. ರಸ್ತೆ ಬದಿಯ ವ್ಯಾಪಾರಿಗಳಿಗೆ ಒಂದಷ್ಟು ಲಾಭ ಇರುವಂತಹದ್ದು. ಹಣವನ್ನ ಜಾಗ್ರತೆಯಾಗಿ ಇಟ್ಟುಕೊಳ್ಳಬೇಕು. ಕಷ್ಟಪಟ್ಟು ಗಳಿಸಿದಂತಹ ಲಾಭ ನಿಮಗೆ ಯಾವುದೋ ರೀತಿಯಲ್ಲಿ ಹೋಗುವಂತಹ ಸಾಧ್ಯತೆ. ಮನೆಯ ಹೊರಗೆ, ಮನೆಯ ಒಳಗೆ ನೆಮ್ಮದಿ ಎರಡೂ ಕಡೆಯಲ್ಲೂ ಕೂಡ ಕಡಿಮೆ. ಇದನ್ನ ಗಮನಿಸಿಕೊಂಡು ನೀವು ನಿಮ್ಮ ವ್ಯವಹಾರವನ್ನ, ಮನೆಯ ವಾತಾವರಣವನ್ನ ಆದಷ್ಟು ಶುದ್ಧವಾಗಿ ಇಟ್ಟುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ ಮಹಾಶೂಲಿನಿ ದುರ್ಗೆಯನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಈ ದಿವಸ ಚೆನ್ನಾಗಿದೆ ಅಂತ ಹೇಳಿ ಅಂದ್ಕೊಳ್ಳುವಷ್ಟೊತ್ತಿಗೆ ಏನೋ ಸಮಸ್ಯೆಗಳು ನಿಮ್ಮನ್ನ ಕಾಡುವಂಥದ್ದಾಗತ್ತೆ. ಮನಸ್ಸಿಗೆ ಏನೋ ಒಂದು ರೀತಿಯ ಬೇಸರವಾಗ್ತಕ್ಕಂಥದ್ದು. ಕಾರ್ಯಕ್ಷೇತ್ರದಲ್ಲಿ ಅತಿಯಾದಂತಹ ಒತ್ತಡದಿಂದ ನಿಮಗೆ ಮಾನಸಿಕವಾದ ಹಿಂಸೆಯಾಗತ್ತೆ. ಶಕ್ತಿ ಮೀರಿ ಕೆಲಸವನ್ನ ಮಾಡಬೇಕಾದಂತಹ ವಾತಾವರಣ, ಅಷ್ಟು ಒತ್ತಡ ನಿಮ್ಮನ್ನ ಕಾಡುವಂಥದ್ದಾಗತ್ತೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ವಾಗ್ವಾದ ನಡೆಯುತ್ತೆ. ಮನಸ್ಸಿಗೆ ಏನೋ ಹಿಂಸೆಯಾಗತ್ತೆ. ನಾನು ಹಲವಾರು ದಿವಸಗಳಿಂದ ಈ ವಿಚಾರವನ್ನ ಹೇಳಿದರೂ ಕೂಡ ನನ್ನ ಮಾತಿಗೆ ಬೆಲೆ ಇಲ್ಲ ಅನ್ನುವಂತಹ ಮಾತು ನಿಮ್ಮಿಂದ ಬರಬಹುದು. ಮಾತಿನ ಬಗ್ಗೆ ನಿಗಾ ಇದ್ರೆ ಒಳ್ಳೆಯದು. ಆಡ್ತಕ್ಕಂತಹ ಮಾತು ಒಂದು ಸಾರಿ ಬಾಯಿಂದ ಹೊರಗೆ ಬಂದ್ಬಿಟ್ರೆ ನೀವು ಮತ್ತೆ ಕ್ಷಮೆ ಕೇಳಿದರೂ ಕೂಡ ಅದು ಸರಿಯಾಗುವಂಥದ್ದಾಗಿರೋದಿಲ್ಲ. ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಸ್ವಲ್ಪ ಆಲೋಚನೆಯನ್ನು ನಡೆಸಿ. ಮಕ್ಕಳನ್ನ ಯಾರು ಬಯಸ್ತಾ ಇರ್ತಾರೆ, ಸಂತಾನವನ್ನ ಅಪೇಕ್ಷೆ ಪಡ್ತಕ್ಕಂಥವ್ರಿಗೆ ಬಹಳ ವಿಶೇಷವಾದಂತಹ ದಿವಸ. ಆ ಭಗವಂತ ಶ್ರೀಕೃಷ್ಣನಲ್ಲಿ ನಿಮ್ಮ ಪ್ರಾರ್ಥನೆಯನ್ನ ಸಲ್ಲಿಸಿ
ಆ ರೀತಿಯ ಒಂದು ಅಪೇಕ್ಷೆ ಇರುವಂಥವರಿಗೆ ಅನುಕೂಲವಾಗುವಂತಹ ಸೂಚನೆಗಳಿದೆ. ಶುಭವಾಗಿ.